ನನಗೆ ಯಾವಾಗ ನೋಡಿದ್ರು ನೆಮ್ಮದಿಯೇ ಇಲ್ಲ. ಬಂದರು ಬಂದರು ಬಾವ ಬಂದರು, ಬಂದರು ಬಂದರು ಬಾವ ಬಂದರು, ಲಾ ಲ ಲ ಲ ಲ ಲ ಲಾ ಲ ಲ ಲ ಲ ಲ. ನಳಿನಿ, ನನ್ನ ಶರ್ಟ್ ಕೊಡು, ನಾನು ಹೋಗುದು. ಊಟ ಮಾಡಿ ಮಾಡಿ ಸ್ವಲ್ಪ ತೋರಾಗಿದ್ದೀರಿ ಈಗ. ಮನೆಯವರ ಸಪೋರ್ಟಿಗಿಂತ ಊರಿನವರ ಸಪೋರ್ಟೇ ಜಾಸ್ತಿ ಇದ್ದದು. ಮಾತೆರೆಗ್ಲ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್. ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತೊಂದು ಬಹಳ ವಿಶೇಷವಾಗಿರುವಂಥ ವಿಡಿಯೋ ಅಂತ ಹೇಳ್ಬೋದು. ನಮ್ಮ ಸೂಫ್ರಮ್ಸೋ ಕನ್ನಡ ಚಲನಚಿತ್ರ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ತುಂಬ ಹೆಸರು ಮಾಡಿರುವಂಥ ಸಿನಿಮಾ. ಸೊ ಆ ಸಿನಿಮಾದಲ್ಲಿ ನಮ್ಮ ಊರಿನವರು, ನಮ್ಮ ಈಶ್ವರಮಂಗಲದವರು ಒಬ್ಬರು ಅಭಿನಯಿಸಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೊಂದು ತುಂಬ ಖುಷಿಯ ವಿಚಾರ ಸ್ನೇಹಿತರೆ. ಸೂಫ್ರಮ್ಸೋ ಕನ್ನಡ ಸಿನಿಮಾವನ್ನು ನೋಡದವರೇ ಇಲ್ಲ ಅಂತ ಹೇಳ್ಬೋದು, ಅಷ್ಟು ವೈರಲ್ ಆಗಿರುವಂಥ ಸಿನಿಮಾ. ಭಾವನ ಪಾತ್ರ ತುಂಬ ಫೇಮಸ್ ಆಗಿರುವಂಥದ್ದು. ಬಂದರೋ ಭಾವ ಬಂದರೋ ಅಂತ ನಾವು ಅದರಲ್ಲಿ ಸಾಂಗ್ ಕೇಳ್ತೇವೆ. ಇಡೀ ಸಿನಿಮಾದಲ್ಲಿ ಅವರದ್ದು ಭಾವನದು ಸಣ್ಣ ಪಾತ್ರ ಆದರೂ ಕೂಡ ಇಡೀ ಸಿನಿಮಾ ಒಂದು ಎದ್ದು ಕಾಣುವಾಗೆ ಮಾಡಿರುವುದೇ ಆ ಭಾವನ ಪಾತ್ರ. ಸೂಫ್ರಮ್ಸೋ ಕನ್ನಡ ಸಿನಿಮಾದಲ್ಲಿ ಭಾವನ ಹೆಂಡತಿಯ ಪಾತ್ರದಲ್ಲಿ ನಳಿನಿ ಅನ್ನುವ ಹೆಸರಿನಲ್ಲಿ ಅಭಿನಯಿಸಿದ್ದಾರೆ. ಭಾವನ ಡೈಲಾಗ್ ಉಂಟಲ್ವ, ನಳಿನಿ ನನ್ನ ಶರ್ಟ್ ಕೊಡ ಅಂತ ಆ ಸಪೂರದವರೊಬ್ಬರು ಊಟ ಮಾಡ್ತಾ ಇರ್ತಾರೆ. ಸೊ ಆ ಸೀನ್, ಅವರ ನಿಜ ಹೆಸರು ಮೋಹಿನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅವರನ್ನೊಂದು ಸಂದರ್ಶನ ಮಾಡುವಂತೇಳಿ ನಾನು ನಮ್ಮ ಪಂಚಮುಖಿ ಆಂಜನೇಯನ ಕ್ಷೇತ್ರ ಹನುಮಗಿರಿ ಇಲ್ಲಿ ಹತ್ತಿರದಲ್ಲಿ ಬಂದಿದ್ದೇನೆ ಸ್ನೇಹಿತರೆ. ಇಲ್ಲಿ ಹತ್ತಿರದಲ್ಲಿ ಅಮರಗಿರಿ ಉಂಟು. ಅವರು ಬ್ಯುಸಿ ಇದ್ದರು, ಕೆಲವೊಂದು ಸಲ ನಾನು ಬ್ಯುಸಿ ಇದ್ದೆ. ಸೊ ಸಮಯ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ಇವತ್ತು ಕರೆಕ್ಟ್ ಟೈಮ್ ಸಿಕ್ಕಿದೆ ಸ್ನೇಹಿತರೆ. ಇವತ್ತು ಅವರನ್ನೊಂದು ಸಂದರ್ಶನ ಮಾಡಿಕೊಂಡು ಬರುವ ಬನ್ನಿ ಸ್ನೇಹಿತರೆ. ನಳಿನಿ ಕಮ್ ಫ್ರಮ್ ಮೋಹಿನಿ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಮೋಹಿನಿ ಅಂತ. ನಿಮ್ಮ ಊರು? ನನ್ನ ಊರು ಈಶ್ವರಮಂಗಲ. ಅಂದರೆ ನೀವು ಹುಟ್ಟಿ ಬೆಳೆದದ್ದೆಲ್ಲ ಇದೇ ಊರಿನಲ್ಲೇ? ಇದೇ ಸಾಂತ್ಯದಲ್ಲಿ. ನನ್ನ ಶಾಲೆಗೆಲ್ಲ ಹೋಗಿರೋದು ಎಲ್ಲಿ ಮೇಡಮ್ ನೀವು? ಈಶ್ವರಮಂಗಲದಲ್ಲಿ. ಪ್ರೈಮರಿ ಎಲ್ಲ ಮುಗಿಸಿದ್ದು ಶ್ರೀ ಗಜಾನನ ಹಿರಿಯ ಪ್ರಾಥಮಿಕ ಶಾಲೆ ಈಶ್ವರಮಂಗಲ. ಹೈಸ್ಕೂಲ್ ಮುಗಿಸಿದ್ದು ಶ್ರೀ ಪಂಚಲಿಂಗೇಶ್ವರ ಹೈಸ್ಕೂಲ್ ಈಶ್ವರಮಂಗಲ. ನಿಮ್ಮ ಹೆಸರು ಮೋಹಿನಿ ಅಂತ ಹೇಳಿದಿರಿ. ಆದರೆ ಕರ್ನಾಟಕದ ಜನರಿಗೆ ನೀವು ನಳಿನಿ ಅಂತ ಪರಿಚಯ ನೀವು. ಹೌದು. ಸೊ ಈಗೆಲ್ಲರೂ ಹೇಗೆ ಕರೀತಾರೆ ಮೇಡಮ್? ಈಗ ನಳಿನಿ ಅಕ್ಕ ಅಂತ ಕರೆಯುದು ಎಲ್ಲರೂ ಸಹ. ಮೋಹಿನಿ ಅನ್ನೋ ಹೆಸರು ಮರ್ತೋಗಿದೆ? ಇಲ್ಲ, ನಳಿನಿ ಅಂತ ಗೊತ್ತು ಎಲ್ಲರಿಗೂ ಹೆಸರು. ನನ್ನ ಹೆಸರು ಕರೆಕ್ಟ್ ಆಗಿ ಕೆಲವರಿಗೆ ಗೊತ್ತಿಲ್ಲ. ನನ್ನ ಇಲ್ಲಿ ಈಶ್ವರಮಂಗಲಲ್ಲಿ ಗೊತ್ತು ಕೆಲವರಿಗೆ, ಅಂದ್ರೆ ಹೆಸರು ಕರೆಕ್ಟ್ ಪುತ್ತೂರು ಆ ಸೈಡ್ ಎಲ್ಲ ಯಾರಿಗೂ ನನ್ನ ಹೆಸರು ಕರೆಕ್ಟ್ ಆಗಿ ಗೊತ್ತಿಲ್ಲ. ನಳಿನಿ ಅಂತಾನೆ ಕರೆಯುದು ಎಲ್ಲರೂ ಸಹ, ಹಾಗೆ ಫೇಮಸ್ ನಳಿನಿ ಅಂತಾನೆ. ಸೂಫ್ರಮ್ಸೋ ಸಿನಿಮಾದಲ್ಲಿ ನಟಿಸಿದ್ದೀರಿ ಭಾವನ ಹೆಂಡತಿಯ ಪಾತ್ರದಲ್ಲಿ. ಸೊ ಇದು ನಿಮಗೆ ಮೊದಲ ಸಿನಿಮಾನ? ಅಲ್ಲ, ಇದು ನನ್ನ ಸೆಕೆಂಡ್ ಮೂವಿ. ಮೊದಲ ಸಿನಿಮಾ ಯಾವ್ದು ಮೇಡಮ್? ಸ್ಕೂಲ್ ಲೀಡರ್ ಅಂತ. ಸ್ಕೂಲ್ ಲೀಡರ್. ಅಂದರೆ ಇಷ್ಟು ವೈರಲ್ ಆಗಿ ಇಷ್ಟೊಂದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪರಿಚಯ ಆಗಿರುವಂಥದ್ದು ಇದೇ ಸಿನಿಮಾ ಅಂತ ಅಲ್ಲ? ಸೂಫ್ರಮ್ಸೋನೆ. ಆ ಫಿಲ್ಮಿಂದನೇ ನಾನು ಫೇಮಸ್ ಆದದ್ದು ಸಹ. ಇಲ್ಲ, ನಾನು ಅಷ್ಟು ಯಾರಿಗೂ ಪರಿಚಯ ಇರಲಿಲ್ಲ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಶಾಲೆ ಎಜುಕೇಷನ್ ಎಲ್ಲ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಿಮಗೆ ಸಿನಿಮಾದ ಬಗ್ಗೆ ಏನಾದರೂ ಒಲವಿತ್ತ? ಆ ಟೈಮಲ್ಲಿ ನನಗೆ ಯಾವುದೂ ಸಹ ಅಷ್ಟು ಆಸಕ್ತಿ ಇರಲಿಲ್ಲ. ಖಾಲಿ ಸಿಂಗಿಂಗ್ ಡ್ಯಾನ್ಸಿಂಗ್ ಅಷ್ಟೇ ಬಿಟ್ಟು ಬೇರೆ ಎಂತ ಸಹ ನಾಟಕ ಆಗಲಿ ಮೂವಿಯಲ್ಲಾಗಲಿ ನನಗೆ ಅಷ್ಟು ಏನು ಆಸಕ್ತಿ ಇರಲಿಲ್ಲ. ಆಮೇಲೆ ಇತ್ತೀಚೆಗೆ ಕೆಲವು ನನ್ನ ಫ್ರೆಂಡ್ಸ್ಗಳೆಲ್ಲ ಕೆಲವು ಡ್ರಾಮಾದಲ್ಲಿ ಮೂವಿಯಲ್ಲೆಲ್ಲ ಆ್ಯಕ್ಟ್ ಮಾಡುವಾಗ ನನಗೆ ಸಹ ಒಂದು ಆಸಕ್ತಿ ಬಂತು. ನಾನು ಕೂಡ ಇವರ ಹಾಗೇನೆ ಒಳ್ಳೆ ಕಲಾವಿದೆ ಆಗಬೇಕು ಅಂತ ನನಗೊಂದು ಆಸೆ ಇತ್ತು. ಹಾಗೆ ನಾನು ಅದಕ್ಕೆ ಹೋದದ್ದು. ನಾನು ಆ ಒಂದು ಫೀಲ್ಡಿಗೆ ನಾನು ಇಳ್ದದ್ದು ಅಷ್ಟೇ. ಅಂದರೆ ದೊಡ್ಡ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಕೊಡ್ತಾ ಇದ್ದೀರಾ ಮೊದಲು, ಸಿಂಗಿಂಗ್ ಡ್ಯಾನ್ಸಿಂಗ್ ಇದೆಲ್ಲ? ಇಲ್ಲ, ನಮ್ಮ ಈಶ್ವರಮಂಗಲಲ್ಲಿ ಮಾತ್ರ ಜಾತ್ರೆ ಟೈಮಲ್ಲಿ ಕೊಡ್ತಾ ಇದ್ದೆ, ಅಷ್ಟು ಬೇರೆ ಎಲ್ಲಿ ಸಹ ಕೊಡ್ತಿರ್ಲಿಲ್ಲ. ನಾಟಕ ಎಲ್ಲ ಮಾಡ್ತಾ ಇದ್ದೀರಾ ಮೇಡಮ್? ನಾಟಕ ಎಲ್ಲ ಮಾಡ್ತಿದ್ದೆ. ಅಂದರೆ ಹೈಸ್ಕೂಲಲ್ಲಿರುವಾಗ ಎಂತ ಸಹ ಮಾಡ್ತಿರ್ಲಿಲ್ಲ ನಾಟಕ ಎಲ್ಲ, ಅದರ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ 1-2-3 ವರ್ಷ ಆಯಿತು ಆ ಫೀಲ್ಡಿಗೆ ಹೋಗಿ. ಯಾವುದು ನಾಟಕ? ಮತ್ತೆ ನಾಟಕದಲ್ಲಿ ತುಂಬಾ ಆಕ್ಟ್ ಮಾಡಿದ್ದೆ, ತುಂಬಾ ಕಡೆ ನಾಟಕ ಮಾಡಿದ್ದೇನೆ. ಆಮೇಲೆ ಶಾರ್ಟ್ ಫಿಲ್ಮ್, ಆಮೇಲೆ ಸೀರಿಯಲ್, ತುಂಬಾ ಸೀರಿಯಲ್ ಎಲ್ಲ ಮಾಡಿದ್ದೇನೆ. ಕನ್ನಡ ಅಥವಾ ತುಳು? ತುಳು ಸಹ ಮಾಡಿದ್ದೇನೆ, ಕನ್ನಡ ಸಹ ಮಾಡಿದ್ದೇನೆ. ನಿಮಗೆ ಸಡನ್ ಆಗಿ ಈಗ ನಾಟಕ ಸಿಂಗಿಂಗ್ ಡ್ಯಾನ್ಸ್ ಅಂತ ಇದ್ದವರು ಸಡನ್ ಆಗಿ ಈಗ ಸಿನಿಮಾ ಇಂಡಸ್ಟ್ರಿ ಅದೊಂದು ದೊಡ್ಡ ಸ್ಕ್ರೀನ್ ಅಂತ ಹೇಳ್ಬೋದು. ಬೆಳಿಗ್ಗೆ ಹೇಗೆ ಮೇಡಮ್ ನಿಮಗೆ ಆಫರ್ ಸಿಕ್ಕಿರುವಂಥದ್ದು? ಅಂದರೆ ನಾನು ಮೂವಿಗೆಲ್ಲ ಹೋದದ್ದು ನಾನು ಆಡಿಷನ್ ಮೂಲಕನೇ ಹೋದದ್ದು. ಸೂಫ್ರಮ್ಸ್ ಹೋದ ಆಡಿಷನ್ ಇತ್ತು ಮಂಗಳೂರಲ್ಲಿ, ಅದ್ರಲ್ಲಿ ನಾನು ಸೆಲೆಕ್ಟ್ ಆದ್ದು. ಓಕೆ, ಆಡಿಷನ್ ಉಂಟು ನಿಮಗೆ ಹೇಗೆ ಮಾಹಿತಿ ಸಿಕ್ಕಿತು? ಅಂದರೆ JP ಸರ್ ಅವರು ಆಡಿಷನ್ ಉಂಟು, ಅಟೆಂಡ್ ಆಗ್ಬೋದಾ ಅಂತ ಕೇಳಿದರು. ಹಾಗೆ ಅಟೆಂಡ್ ಆಗ್ತೇನೆ ಅಂತ ಸರ್ಗೆ ಹೇಳಿದ್ದೆ ನಾನು. ಆಡಿಷನ್ ಡೇಟ್ ಕೊಟ್ಟಿದ್ರು, ಆಡಿಷನ್ ಟೈಮಲ್ಲಿ ನಾನು ಹೋಗಿದ್ದೆ.
ಅಂದರೆ ಆಡಿಷನ್ ಅಂದರೆ ಅಲ್ಲಿ ಯಾವ ಥರ ಇರ್ತದೆ ಮೇಡಮ್? ನಮಗೆ ಅಂದರೆ ಅದರ ಐಡಿಯಾ ಇರೋದಿಲ್ಲ. ಸೊ ಅದು ಆಡಿಷನ್ ಅಂದರೆ ಯಾವ ಥರ ಇರ್ತದೆ? ಆಡಿಷನ್ ಅಂದ್ರೆ ಅಲ್ಲಿ ಹೋದಾಗ ನಮ್ಮ ಹತ್ರ ಅವ್ರು ಕೇಳ್ತಾರೆ, ಒಂದು ಏನಾದ್ರು ಒಂದು ಡಯಲಾಗ್ ಇದ್ರೆ ಅದನ್ನು ಕಾಮಿಡಿಯಲ್ಲಿ ಮಾಡಿ ತೋರಿಸ್ಬೋದಾ ಕೇಳ್ತಾರೆ. ಕಾಮಿಡಿಯಲ್ಲಿ ಮಾಡಿ ತೋರಿಸಿ ಅಂತ ಹೇಳುದು. ಮತ್ತೆ ಟ್ರಾಜಿಡಿಯಲ್ಲಿ ಮಾಡಿ ತೋರಿಸಿ ಅವ್ರು ಹೇಳಿದಾಗ ನಾವು ಮಾಡಿ ತೋರಿಸ್ಬೇಕಷ್ಟೇ. ಅವರೇ ಒಂದು ಸ್ಕ್ರಿಪ್ಟ್ ರೆಡಿ ಆಗಿರ್ತದೆ ಅವ್ರ ಹತ್ರ? ಅವರೇ ರೆಡಿ ಆಗಿರ್ತದೆ. ಒಮ್ಮೆ ನಾವು ರೆಡಿ ಮಾಡಿಕೊಂಡು ಹೋಗ್ಬೇಕು, ಒಮ್ಮೆ ಅವರೇ ಕೊಡ್ತಾರೆ. ಅಂದರೆ ನೀವು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಎಷ್ಟು ಜನರಿದ್ರು ಆಡಿಷನ್ಗೆ? ಅಲ್ಲಿ ಸ್ವಲ್ಪ ಜನ ಇದ್ದು. ಅಲ್ಲಿ ಎಷ್ಟು ಜನ ಇರ್ತಾರೆ ಜಡ್ಜಿನವರು ಈ ಥರ? ಅಲ್ಲಿ JP ಸರ್ ಒಬ್ಬರೇ ಇದ್ದದ್ದು, ಅಂದ್ರೆ ಅವರದೇ ಮೂವಿ ಅಲ್ಲ, ಹಾಗೆ ಅವರು ಒಬ್ಬರೇ ಇದ್ರು. ಹಾಗೆ ಈಗ ಸೂಫ್ರಮ್ ಸೋ ಅಂತ ಅದೊಂದು ಸ್ಟೋರಿ ಡಿಫ್ರೆಂಟ್ ಆಗಿರ್ತದೆ. ಅದರಲ್ಲಿ ಒಂದು ಸೀರಿಯಸ್ ಉಂಟು, ಕಾಮಿಡಿ ಉಂಟು, ಎಲ್ಲ ಉಂಟು. ಸೊ ಈ ಕಂಪ್ಲೀಟ್ ಸ್ಟೋರಿ ಯಾರ್ದು ಅದು? JP ಸರ್ ಅವರ? ಅದು JP ಸರ್ದೇ, ಅವರದ್ದೇ ಎಲ್ಲ ಅವರದೇ ಅದು. ಅವ್ರು ನೋಡ್ಲಿಕ್ಕೆ ತುಂಬಾ ಸೀರಿಯಸ್ ಆಗಿ ಕಾಣ್ತಾರೆ, ಸೈಲೆಂಟ್ ಆಗಿ ಕಾಣ್ತಾರೆ. ಅಂದ್ರೆ ತುಂಬಾ ಅವರು ಟ್ಯಾಲೆಂಟೆಡ್. ಅವರು ನೋಡ್ಲಿಕ್ಕೆ ಪಾಪದ ಒಳ್ಳೆ ಮಾತಾಡ್ತಾರೆ ಮಾತ್ರ ಎಲ್ಲರ ಜೊತೆ. ಹೊಸ ಕಲಾವಿದೆ ಅಂತ ಅವರು ನಮ್ಮನ್ನು ದೂರ ಇದುವರೆಗೆ ಇಡ್ಲಿಲ್ಲ. ಒಳ್ಳೆ ವ್ಯಕ್ತಿತ್ವ ಜನದ ಅವರು, ತುಂಬಾ ಮಾತಾಡ್ತಾರೆ. ನಿಮಗೆ ಮನೆಯವರ ಅಥವಾ ಊರಿನವರ ಸಪೋರ್ಟ್ ಎಲ್ಲ ಹೇಗಿತ್ತು? ಇಲ್ಲ, ನನಗೆ ಮನೆಯವರ ಸಪೋರ್ಟಿಗಿಂತ ಊರಿನವರ ಸಪೋರ್ಟೇ ಜಾಸ್ತಿ ಇದ್ದದ್ದು. ಈಗ ಸಹ ಅಷ್ಟೇ, ಊರಿನವರ ಸಪೋರ್ಟೇ ಜಾಸ್ತಿ ಇರುವುದು. ಅದೇ ನನಗೆ ತುಂಬಾ ಖುಷಿ. ನಾನು ಎಲ್ಲಿ ಹೋದ್ರು ಸಹ ಜನಗಳು ಇವಾಗ್ಲೂ ಸಹ ಗುರ್ತಿಸ್ತಾರೆ. ನಾನು ಎಲ್ಲಿ ಹೋದ್ರು ಸಹ ನಳಿನಿ ನನ್ನ ಶರ್ಟ್ ಕೊಡು, ನಾನು ಹೋಗುದು ಅಂತ ಹೇಳಿ ಕೆಲವರು ಹಾಗೆ ಹೋಗ್ತಾರೆ. ನನಗೆ ತುಂಬಾ ಖುಷಿ ಆಗ್ತದೆ. ಮಕ್ಕಳು ಸಹ ಹಾಗೆ, ನಾನು ನೋಡಿದ ತಕ್ಷಣ ನಳಿನಿ ನನ್ನ ಶರ್ಟ್ ಕೊಡು ಅಂತ ಮಕ್ಕಳು ಸಹ ಹೇಳ್ತಾರೆ. ಆದ್ರೆ ಮಕ್ಕಳಿಗೆ ಸಹ ನನ್ನ ಗುರುತಿಸಿಗ್ತದೆ ಎಲ್ಲಿ ಹೋದ್ರು ಸಹ. ಈಗ ಅಂದ್ರೆ ನೀವು ಸಿನಿಮಾ ರಿಲೀಸ್ ಆಗುವ ಮೊದಲು ಯಾರಿಗಾದ್ರೂ ಗೊತ್ತಿತ್ತಾ ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀರಿ ಅಂತ? ಯಾರಿಗೆ ಸಹ ಗೊತ್ತಿರ್ಲಿಲ್ಲ. ಇಂದು ಶೂಟಿಂಗ್ ಆದ ಮೇಲೆ ಒಂದು ಸಾಂಗ್ ಹಿಟ್ ಆಯ್ತು. ಸಾಂಗ್ ಹಿಟ್ ಆದ ಮೇಲೆನೆ ಗೊತ್ತಾದ್ದು ಎಲ್ಲರಿಗೂ ಸಹ. ಡಿನ್ನರ್ ಒಂದು ಸಾಂಗ್ ಹಿಟ್ ಆಯ್ತಲ್ಲ, ಆ ಸಾಂಗ್ ನೋಡಿದ್ಮೇಲೆ ಎಲ್ರಿಗೂ ಗೊತ್ತಾದ್ದು ನಾನು ಆ ಸೂಫ್ರಮ್ ಸೋದಲ್ಲಿ ಇದ್ದೇನೆ ಅಂತ. ಅದುವರೆಗೆ ಯಾರಿಗೂ ಸಹ ಗೊತ್ತಿರ್ಲಿಲ್ಲ. ಎಲ್ರು ಕೇಳ್ತಿದ್ರು ನೀನು ಸೂಫ್ರಮ್ ಸೋದಲ್ಲಿ ಇದ್ಯಾ ಅಂತ ಕೇಳ್ತಿದ್ರು. ಹೌದು ಅಂತ ಹೇಳಿದೆ. ಮೊದಲಿಗೆ ಎಲ್ಲರಿಗೂ ಕನ್ಫ್ಯೂಷನ್ ಆಗ್ತಾ ಇತ್ತು. ಹೌದು. ಇದು ಮತ್ತೆ ಶೂಟಿಂಗ್ ಎಲ್ಲ ಎಲ್ಲಿ ಆದದ್ದು ಮೇಡಮ್? ನನಗೆ 1 ವಾರ ಇತ್ತು ಶೂಟಿಂಗ್. ಕಕ್ಕೆ ಪದವಲ್ಲಿ ಇದ್ದದ್ದು, ಅಂದ್ರೆ ನೈಟ್ ಶೂಟ್ ಇದ್ದದ್ದು. ಮತ್ತೆ ಸೋಮೇಶ್ವರ ಆ ಕಡೆ ಎಲ್ಲ ಆಗಿದೆ. ಅಂದ್ರೆ ನಿಮ್ದು ಪರ್ಟಿಕ್ಯುಲರ್ ಆಗಿ ಕಕ್ಕೆ ಪದವು? ನನ್ನ ಕಕ್ಕೆ ಪದವು. ಹೌದು. ಕಕ್ಕೆ ಪದವು ಇಲ್ಲಿ ನಮ್ಮ ಕಾರಿಂಜೇಶ್ವರ ದೇವಸ್ಥಾನ ಆ ಕಡೆ ಆಗ್ತದಲ್ವಾ? ಹೌದು. ಸ್ವಲ್ಪ ದೂರ ಹೋದ್ರೆ ಕಾರಿಂಜೇಶ್ವರ ದೇವಸ್ಥಾನ, ಉಪ್ಪಿನಂಗಡಿಯ ಸೈಡ್. ರಾಜ್ಬಿ ಶೆಟ್ಟಿ ಅವರು ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ. ಹೌದು. ಭೇಟಿಯಾಗುವಂತ ಒಂದು ಸಂದರ್ಭ ಸಿಕ್ಕಿದೆ ಮೇಡಮ್ ಅವರನ್ನು? ಅಂದ್ರೆ ಶೂಟಿಂಗ್ ಟೈಮ್ ಅಲ್ಲಿ ನನಗೆ ಅವ್ರು ಸಿಗ್ಲಿಲ್ಲ. JP ಸರ್ ಇದ್ರು, ಶನಿಲ್ ಗೌತಮ್ ಸರ್ ಇದ್ರು, ಮತ್ತೆ ಬಾವ ಅವರು ಪುಷ್ಪಣ್ಣ ಇದ್ರು, ಎಲ್ಲರೂ ಸಹ ಇದ್ರು. ಅದ್ರೊಬ್ರು ಮಾತ್ರ ಇರ್ಲಿಲ್ಲ, ಅಂದ್ರೆ ರಾಜ್ಬಿ ಶೆಟ್ಟಿ ಸರ್ ಇರ್ಲಿಲ್ಲ. ಡಿನ್ನರ್ ಸೀನಲ್ಲಿ ಅವರು ಇರ್ಲಿಲ್ಲ. ಅದೆಲ್ಲ ಆದ್ಮೇಲೆ ಒಂದು ಬೇರೆ ಸೀನಲ್ಲಿ ಅವರು ಬಂದರು. ಕಂಟಿನ್ಯೂ ಸೀನಲ್ಲಿ ಅವರು ಇದ್ರು. ಒಂದು ಸೀನ್ ಬಿಟ್ಟು ಮತ್ತೆ ಕಂಟಿನ್ಯೂ ಸೀನಲ್ಲಿ ಅವರು ಇದ್ರು. ಅವರು ಜ್ಯೋತಿಷಿ ಆಗಿದ್ದದಲ್ಲ? ಹೌದು. ಈಗ ಆಡಿಷನ್ ಬಗ್ಗೆ ಆಯ್ತು. ಸೊ ಈಗ ಶೂಟಿಂಗ್ ನ ಬಗ್ಗೆ? ನನಗೆ ಶೂಟಿಂಗ್ ಟೈಮಲ್ಲಿ ತುಂಬಾ ಖುಷಿ ಆಯ್ತು. ಅಂದ್ರೆ ನಾವು ಎಲ್ಲರೂ ಸಹ ಆರ್ಟಿಸ್ಟ್ ತರ ಇರ್ಲಿಲ್ಲ. ಒಂದೇ ತಾಯಿಯ ಮಕ್ಕಳಾಗೇನೆ ಎಲ್ಲರೂ ಸಹ ಒಟ್ಟಿಗೆ ಖುಷಿಯಿಂದನೇ ಇದ್ದೆವು. ತುಂಬಾ ಖುಷಿ ಆಗ್ತಿತ್ತು. ಮತ್ತೆ JP ಸರ್ ಕೂಡ ಅಷ್ಟೇ, ನಾವು ಹೊಸ ಕಲಾವಿದರು ಅಂತ ನಮ್ಮನ್ನು ದೂರ ಇಡ್ತಿರ್ಲಿಲ್ಲ. ಒಟ್ಟಿಗೆ ನಮ್ಮನ್ನು ಕರಿತಾ ಇದ್ರು ಅವರು, ಬನ್ನಿ ಬನ್ನಿ ಅಂತ. ನಮಗೆ ಅದೇ ತುಂಬಾ ಖುಷಿ. ಟೋಟಲ್ ಅಂದ್ರೆ ಒಂದು ಎಷ್ಟು ಜನರು ಇರ್ತಿದ್ರು ಅಲ್ಲಿ? ಅಲ್ಲಿ ತುಂಬಾ ಜನ ಇದ್ರು, ಎಷ್ಟು ಅಂತ ಗೊತ್ತಿಲ್ಲ ನನಗೆ. ತುಂಬಾ ಜನ ಇದ್ರು. ಮತ್ತೆ ಈಗ ನಾವೆಲ್ಲ ರಾಜ್ಬಿ ಶೆಟ್ಟಿ ಅವರು ಆಗಿರ್ಲಿ, JP ಸರ್ ಅವರ ಜೊತೆ ಒಂದು ಸೆಲ್ಫಿ ತಗೊಳ್ಳಿಕ್ಕೆ ನಾವು ಕಾಯೋದು ಎಲ್ಲಿ ಸಿಗ್ತಾರೆ ಅಂತ. ಆದ್ರೆ ನೀವು ಅವರ ಜೊತೆ ಎಲ್ಲ ಆಕ್ಟ್ ಮಾಡಿದ್ದೀರಿ. ಸೊ ಸಿನಿಮಾ ರಿಲೀಸ್ ಸಮಯದಲ್ಲಿ ಕೂಡ ರಾಜ್ಬಿ ಶೆಟ್ಟಿ ಅವರೆಲ್ಲ ನಿಮಗೆ ಸಿಕ್ಕಿದ್ದಾರೆ. ಅವರ ಬಗ್ಗೆ ನಿಮ್ಮ ಅನಿಸಿಕೆ ಮೇಡಮ್? ಅಂದ್ರೆ ಅವರ ಬಗ್ಗೆ ಹೇಳುವಷ್ಟು ಅಂದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಲೆಜೆಂಡ್ ಆರ್ಟಿಸ್ಟ್ನವರು. ಅವರ ಬಗ್ಗೆ ಹೇಳುವಷ್ಟು ನಾನು ದೊಡ್ಡ ಕಲಾವಿದೆ ಅಲ್ಲ. ಅಂದ್ರೆ ನನಗೆ ಒಂದು ಅವರೊಟ್ಟಿಗೆ ಆಕ್ಟ್ ಮಾಡುವಂತ ಒಂದು ಸಣ್ಣ ಅವಕಾಶ ಸಿಕ್ಕಿದೆ. ಅದೇ ನನ್ನ ದೊಡ್ಡ ಪುಣ್ಯ ಅಂತ ಹೇಳ್ಬೇಕಷ್ಟೇ. ಅಂದ್ರೆ ಎಲ್ರಿಗೂ ಸಹ ಆತರ ಅವರೊಟ್ಟಿಗೆ ಆಕ್ಟ್ ಮಾಡುವಂತ ಅವಕಾಶ ಸಿಗುದಿಲ್ಲ. ಅದು ನನಗೆ ಸಿಕ್ಕಿದೆ, ಅದೇ ನನಗೆ ತುಂಬಾ ಖುಷಿ. ಸಿಕ್ಕಿರುವುದು ಸಣ್ಣ ಅವಕಾಶ ಆದ್ರೂ ಕೂಡ ಅದು ಮೆಮೊರೇಬಲ್, ದೊಡ್ಡ ಒಂದು ಬೂಸ್ಟ್ ಮಾಡಿದಾಗೆ ಅಂತ ಹೇಳ್ತಾರೆ. ಹೌದು. ಈಗ ನನ್ನನ್ನು ಜನಗಳೆಲ್ಲ ಒಂದು ನಳಿನಿಂತಾನೆ ಎಲ್ಲಿ ಹೋದ್ರು ಸಹ ಗುರುತಿಸ್ತಾರೆ. ಅದು ಭಾವನೆ ತುಂಬಾ ಫೇಮಸ್ ಆದ್ದು. ಅವರೊಟ್ಟಿಗೆ ನಾನು ಕೂಡ ತುಂಬಾ ಫೇಮಸ್ ಆಗಿದ್ದೇನೆ. ಈಗ ಎಲ್ರು ಕೇಳ್ತಾರೆ ನಳಿನಿ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ನಿಮ್ಮ ಆಕ್ಟಿಂಗ್ ಎಲ್ಲರ ಒಂದು ಹುಬ್ಬೇರಿಸಿದೆ. ಅಂದ್ರೆ ನೀವು ಈ ತರ ಕೂಡ ಆಕ್ಟಿಂಗ್ ಮಾಡ್ತೀರಾ ಅಂತ. ಅದರಲ್ಲಿ ನೀವು ಊಟ ಮಾಡುವಂತ ಒಂದು ಆಕ್ಟಿಂಗ್ ಈಗ ನೋಡ್ತಾ ಇರುವಾಗ ಊಟ ಮಾಡಿ ಸ್ವಲ್ಪ ತೋರಾಗಿದ್ದೀರಿ ಈಗ. ಹೌದು, ಎಲ್ರು ಹೇಳ್ತಾರೆ ಹಾಗೇನೆ, ದಪ್ಪಾಗಿದ್ದೀರಿ ಅಂತ.
ಅದು ಸೂಫಂಸದಲ್ಲಿ ಊಟ ಮಾಡಿ ದಪ್ಪ ಅದು ನಾನು ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತೇನೆ. ಹೌದು. ಈಗ ನಿಮ್ಮ ಒಂದು ಡೈಲಾಗ್ ಈಗ ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಗಿದೆ, ಅದು ಕೆಲವೇ ಸೆಕೆಂಡಲ್ಲಿ ಇರುವಂಥ ಡೈಲಾಗ್. ಅಂದರೆ ಎಷ್ಟು ಸಲ ರೀಟೇಕ್ ಆಗಿದೆ ಇದು? 1-2 ಸಲ ರೀಟೇಕ್ ಆಗಿದೆ. ಮತ್ತು ಭಾವನ ಹೆಸರು ಹೇಗೆ ಮೇಡಮ್? ಪುಷ್ಪರಾಜ್ ಬೊಲ್ಲಾರ್ ಅಂತ. ಅವರು ಹೇಗೆ ಸಿನಿಮಾದಲ್ಲಿ ತುಂಬ ಸೀರಿಯಸ್ ಆಗಿ ಕಾಣ್ತಾರೆ, ಹೇಗೆ ಅವರು ರಿಯಲ್ ಲೈಫಲ್ಲಿ? ಅಂದರೆ ತುಂಬ ಪಾಪ ಅವರು, ಒಳ್ಳೆ ಮಾತಾಡ್ತಾರೆ, ಸ್ವಲ್ಪ ದೊಡ್ಡಸ್ತಿಕೆ ಅಂತ ಅವರಿಗೆ ಇಲ್ಲ. ನಾನು ನಿನ್ನೆ ಅಲ್ಲ ಮೊನ್ನೆ ಫೋನ್ ಮಾಡಿದ್ದೆ ಅವರಿಗೆ, ಊರಲ್ಲೇ ಇದ್ದಾರೆ, ಮೊನ್ನೆ ಶೂಟಿಂಗ್ ಇತ್ತು ಬೆಂಗಳೂರಲ್ಲಿ, ಫುಲ್ಲು ಈಗ ಬ್ಯುಸಿ. ಸೂಫ್ರಮ್ಸ್ ಆದ ಮೇಲೆ ಅವರು ಫುಲ್ಲು ಬ್ಯುಸಿಯೇ, ಒಂದು ದಿವಸ ಕೂಡ ಅವರಿಗೆ ರೆಸ್ಟ್ ಅಂತಿಲ್ಲ, ಫುಲ್ ಶೂಟಿಂಗಲ್ಲಿ ಬ್ಯುಸಿ ಇರ್ತಾರೆ. ಮಾತ್ರ ತುಂಬ ಪಾಪ ಅವ್ರು, ನೋಡಲಿಕ್ಕೆ ಸ್ವಲ್ಪ ಪಾಪ ಅವರು, ಅವರಷ್ಟಕ್ಕೆ ಅವ್ರು ಇರ್ತಾರೆ. ಒಳ್ಳೆ ಆರ್ಟಿಸ್ಟ್ ಮಾತ್ರ, ತುಂಬ ನಿಮಗೆ ನಾನು ಹೇಳಬೇಕು ಅಂತಿಲ್ಲ, ಒಳ್ಳೆ ಆರ್ಟಿಸ್ಟ್ ನಿಮಗೆ ಗೊತ್ತುಂಟಲ್ಲ, ಒಳ್ಳೆ ಕಾಮಿಡಿ ಮಾಡ್ತಾರೆ ಅವರು. ಹಾಗೆ ಭಾವವೇ ತುಂಬಾ ಫೇಮಸ್ ಆದ ಆ ಮೂವಿಯಲ್ಲಿ. ಇದೇ ಸಿನಿಮಾದಲ್ಲಿ ಒಂದು ಹೈಪ್ ಅಂತ ಹೇಳಿದ್ರೆ ಅವರದ್ದು ಕೂಡ ಅಷ್ಟೇ, ಒಂದು ಸಣ್ಣ ಪಾತ್ರ ಆದ್ರೂ ಕೂಡ ತುಂಬಾ ತೂಕ ಇರುವಂತಹ ಪಾತ್ರ ಅದೆಲ್ಲ. ಹೌದು ಹೌದು, ಭಾವ ಇಲ್ಲದೆ ಸಿನಿಮಾನ ಇಲ್ಲ ಅಂತ ಹೇಳ್ಬಹುದು. ಹೌದು, ನನಗೆ ಭಾವನ ಹೆಂಡತಿ ಪಾತ್ರ ಮಾಡಿ ತುಂಬಾ ಖುಷಿ ಆಗ್ತಾ ಉಂಟು. ಅಂದ್ರೆ ಅವರು ಕೂಡ ಒಳ್ಳೆ ಫೇಮಸ್ ಅಲ್ಲ, ಅದರೊಟ್ಟಿಗೆ ನಾನು ಕೂಡ ಫೇಮಸ್ ಆಗಿದ್ದೇನೆ. ನನಗೆ ಆ ರೋಲ್ ಕೊಟ್ಟ ಕಾರಣ ನಾನು ಫೇಮಸ್ ಆದೆ, ಇಲ್ಲದ್ರೆ ಅಷ್ಟು ಫೇಮಸ್ ಇರ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಇಷ್ಟು ಫೇಮಸ್ ಆಗ್ಲಿಕ್ಕೆ ಕಾರಣನೇ JP ಸರ್. ನಾನು ಅವರಿಗೆ ಯಾವತ್ತೂ ಚಿರಋಣಿಯಾಗಿರ್ತೇನೆ. ತುಂಬಾ ಥ್ಯಾಂಕ್ಸ್ ಅವರಿಗೆ, JP ಸರಿಗೆ. ಮತ್ತೆ ನಮ್ಮ ರವಿಯನ್ನ ಹೇಗೆ ಮೇಡಮ್, ಹೇಗೆ ಜೋರಿದ್ದಾರೆ ಹೇಗೆ ಅವರು? ಇಲ್ಲ, ಅವರು ನೋಡ್ಲಿಕ್ಕೆ ಹೇಗಿದ್ದಾರೆ ಹಾಗೆ, ಪಾಪ ಅವರು ಸಹ ಜೋರೇನಿಲ್ಲ, ಒಳ್ಳೆ ಮಾತಾಡ್ತಾರೆ, ಒಳ್ಳೆ ವ್ಯಕ್ತಿತ್ವ ಕೂಡ ಅವ್ರದ್ದು. ನಮ್ಮ ಮೂವಿಯಲ್ಲಿ ಎಲ್ಲರೂ ಸಹ ಹಾಗೆ, ಎಲ್ರಿಗೂ ಸಹ ದೊಡ್ಡಸ್ತಿಗೆ ಅಂತ ಯಾರಿಗಿಲ್ಲ. ರಾಬಿ ಶೆಟ್ಟಿ ಸರಿಗಿಲ್ಲ, JP ಸರಿಗಿಲ್ಲ, ಪುಷ್ಪಣ್ಣನಿಗಿಲ್ಲ, ರವಿಯಣ್ಣನಿಗಿಲ್ಲ, ಯಾರಿಗೆ ಸಹ ಇಲ್ಲ. ಸೀನ್ ಓಕೆ ಅಂತ ಆಗ್ಬೇಕಾದ್ರೆ ಅದಕ್ಕೆ ಸುಮಾರು ಸರ್ತಿ ರೀಟೇಕ್ ಆಗ್ಬೇಕಲ್ವಾ? ಈಗ ನಮಗೆ ಮಾಮೂಲಾಗಿ ಯಾರಿಗಾದ್ರೂ ಅದು ಕರೆಕ್ಟ್ ಆಗಿಲ್ಲದಿದ್ದರೆ ನಾವು ತಾಳ್ಮೆ ಕಳ್ಕೊತೇವೆ. ಸೊ ಅವರೆಲ್ಲ ಹೇಗೆ ಅಂದರೆ ಒಂದು ಸಿನಿಮಾ ಮಾಡುವುದು ಅಂತ ಹೇಳಿದ್ರೆ ಅವರ ಒಂದು ಯೋಚನೆ ಇರ್ತದೆ, ಆ ಯೋಚನೆಯ ಪ್ರಕಾರ ಸಿನಿಮಾ ಬರಬೇಕು. ಒಂದು ಫಿಲ್ಮ್ ಮಾಡಬೇಕಾದ್ರೆ ಅಷ್ಟು ಸುಲಭ ಇಲ್ಲ, ತುಂಬಾ ಕಷ್ಟ ಉಂಟು. ಆರ್ಟಿಸ್ಟ್ಗಳು ಅಷ್ಟೇ, ನಮಗೆ ಫಿಲ್ಮ್ ನೋಡುವಾಗ ನಮಗೆ ಖುಷಿ ಆಗ್ತದೆ, ನೋಡುವಾಗ ನಾವು ನೆಗಡ್ತೇವೆ, ನಮಗೆ ಒಂಥರ ಖುಷಿ ಆಗ್ತದೆ ನೋಡುವಾಗ. ಅಂದ್ರೆ ಅವರ ಕಷ್ಟ ಅವರಿಗೆ ಮಾತ್ರ ಗೊತ್ತಿರೋದು, ತುಂಬಾ ಕಷ್ಟ ಇರ್ತದೆ, ಅವ್ರು ತುಂಬಾ ಪ್ರೆಷರ್ ಹಾಕಿಯೇ ಮಾಡೋದು ಅದು. ಅಂದ್ರೆ ಅವರು ಒಂದು ಸೆಕೆಂಡ್ ತಾಳ್ಮೆ ಕಳ್ಕೊಂಡ್ರು ಕೂಡ ಇಲ್ಲಿ ಸ್ಕ್ರೀನ್ ಅಲ್ಲಿ ನಮಗೆ ಆ ಫೀಲ್ ಸಿಗ್ಲಿಕ್ಕಿಲ್ಲ, ಅಲ್ಲಿ ಸಿಗ್ಲಿಕ್ಕಿಲ್ಲ. ಹೌದು, ಆ ಫೀಲ್ ತುಂಬಾ ತಾಳ್ಮೆಯಿಂದಾನೇ ಮಾಡ್ಬೇಕು ಆಕ್ಟಿಂಗ್ ಎಲ್ಲ. ನಾಟಕದಲ್ಲಿ ಅದರ ಪ್ರಾಕ್ಟೀಸ್ ಅಲ್ಲಿ ಇರ್ತದೆ, ಮೂವಿಯಲ್ಲಿ ಹಾಗೆ ಇಲ್ಲ. ನನಗೆ ಭಾವನ ಹೆಂಡತಿಯಾಗಿ ಮಾಡಿದ್ದು ಕೂಡ ತುಂಬಾ ಖುಷಿ ಉಂಟು ಹಾಗೆ. ಮತ್ತೆ ನನಗೆ ಇಂಥ ಒಂದು ರೋಲ್ ಕೊಟ್ಟ JP ಸರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ. ಪುಷ್ಪಣ್ಣ ಮೊನ್ನೆ ಇಲ್ಲ ಬರಲಿಲ್ಲ, ತುಂಬ ಸಲ ಕರೆದಿದ್ದಾರೆ ಅವರನ್ನು ಪುತ್ತೂರು ಪ್ರೋಗ್ರಾಮಿಗೆಲ್ಲ. ಅಂದರೆ ಅವರಿಗೆ ಬರಲಿಕ್ಕೆ ಟೈಮ್ ಇರಲಿಲ್ಲ ಪುಷ್ಪಣ್ಣನಿಗೆ, ದಿನಾಲು ಶೂಟಿಂಗೇ ಇತ್ತು. JP ಸರ್ ಸಹ ತುಂಬ ಬ್ಯುಸಿ ಇದ್ದಾರೆ ಈಗ, ಅವರಿಗೆ ಸಹ ತುಂಬ. ಅವರು ಮೊನ್ನೆ ಕಂಬಳಕ್ಕೆ ಬಂದಿದ್ರು JP ಸರ್, ಆಮೇಲೆ ಪಿಳಿಗೊಬ್ಬಿಗೆ ಸಹ ಬಂದಿದ್ರು. ಈಗ ರಾಜ್ಬಿ ಶೆಟ್ಟಿ ಸರ್ ಅವರು ನಿಮಗೆ ಸಿಕ್ಕಿದ್ದಾರೆ ಆ ನಂತರ ಸಿನಿಮಾ ಎಲ್ಲ ಆದ ನಂತರ? ಸಿಕ್ಕಿದ್ದಾರೆ, ಮೊನ್ನೆ ಕಬ್ಬಕ್ಕದಲ್ಲಿ ಶೂಟ್ ಇತ್ತು ಅವ್ರಿಗೆ, ಆಗ ನನಗೆ ಸಿಕ್ಕಿದ್ರು. ಯಾವಾಗ? ಒಂದು ತಿಂಗಳು ಮುಂಚೆ ಶೂಟಿಂಗ್ ಇತ್ತು ಅವ್ರಿಗೆ ಕಬ್ಬಕ್ಕದಲ್ಲಿ, ಹಾಗೆ ನಾನಲ್ಲಿ ಹೋಗಿದ್ದೆ. ನನಗೆ ಆಗ ತುಂಬಾ ಮಾತಾಡಿ ಬಂದದ್ದು ಅವ್ರ ಹತ್ರ. ಯಾವ ಸಿನಿಮಾ ಮೇಡಮ್? ಅದು ಯಾವ್ದು ಗೊತ್ತಿಲ್ಲ, ಕನ್ನಡ, ಬೆಂಗಳೂರಿನವ್ರದ್ದು. ನಾನಿಲ್ಲ, ಅವ್ರು ಇದ್ರಲ್ಲಿ ಶೂಟಿಂಗ್ ಆಗ ನಾನು ಹೋಗಿದ್ದೆ, ಅವ್ರ ಹತ್ರ ಮಾತಾಡಿಸ್ಬೇಕು ಅಂತಾನೆ ಹೋಗಿದ್ದೆ. ಇನ್ನೊಮ್ಮೆ ನಮ್ಮ ಊರಿಗೆ ಈಚೆ ಬರುವಾಗ ಹೇಳಿ ಮೇಡಮ್, ನಾವು ಕೂಡ ಒಮ್ಮೆ ಅವರನ್ನು ಮೀಟ್ ಆಗ್ತೇವೆ. ಆಯ್ತು. ಮತ್ತೆ ನೆಕ್ಸ್ಟ್ ಮೂವಿ ಯಾವ್ದು ಮೇಡಮ್ ನಿಮ್ಮದು? ನೆಕ್ಸ್ಟ್ ಮೂವಿ 2-3 ಕಾಲ್ ಬಂದಿದೆ. ಶೂಟ್ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಕಾಣ್ತದೆ. ನೆಕ್ಸ್ಟ್ ಮಂತ್ ಅಲ್ಲ, ಈ ಮಂತಲ್ಲಿ ಇರಬೇಕು ಶೂಟಿಂಗ್. ಒಂದು ಮಂಗಳೂರಿನವ್ರದ್ದೊಂದು ಸ್ಟಾರ್ಟ್ ಆಗಿದೆ ಈಗ, ಒಂದು 10ರ ಮೇಲೆ ಶೂಟಿಂಗ್ ಕಾಣ್ತದೆ. ಈಗ ಶೂಟಿಂಗಿಗೆ ಹೋಗುವಾಗ ನಿಮ್ಗೆ ಅಲ್ಲಿ ಪರಿಚಯದವರು ಇದ್ರ? ಶೂಟಿಂಗ್ ಹೋಗುವಾಗ ಸ್ವಲ್ಪ ಜನ ಪರಿಚಯದವರಿದ್ರು, ಕೆಲವೊಂದು ಪರಿಚಯ ಇರಲಿಲ್ಲ. ಆಮೇಲೆ 1 ವಾರದಲ್ಲಿ ಎಲ್ಲರೂ ಸಹ ಪರಿಚಯ ಆಗಿದ್ದೇವೆ, ನಾವು ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ಗಳಾಗಿದ್ದೇವೆ. ಅಂದರೆ ನಾವು ಶೂಟಿಂಗ್ ಟೈಮಲ್ಲಿ ಒಂದೇ ತಾಯಿಯ ಮಕ್ಕಳಾಗೆ ತುಂಬ ಕ್ಲೋಸ್ ಆಗಿದ್ದೇವೆ ಎಲ್ಲ ಆರ್ಟಿಸ್ಟುಗಳು. ತುಂಬ ಖುಷಿ ಆಗ್ತಿತ್ತು, ಏನು ಸ್ವಲ್ಪ ಸಹ ಬೇಸರ ಎಂತ ಸಹ ಆಗ್ತಿರ್ಲಿಲ್ಲ. 1 ವಾರ ಶೂಟು ಮುಗ್ದಾಗ ತುಂಬ ಬೇಸರ ಆಯ್ತು ನನಗೆ. ಶೂಟಿಂಗ್ ಎಲ್ಲ ಮುಗಿತಲ್ಲ, ಇನ್ನು ಮನೆಗೆ ಹೋಗ್ಬೇಕಲ್ಲ, ಎಲ್ಲರೂ ಆರ್ಟಿಸ್ಟ್ಗಳೆಲ್ಲ ಬೇರೆ ಬೇರೆ ಹೋಗ್ತಾರಲ್ಲ ಅಂತ ಬೇಸರ ಆಯಿತು. ಇನ್ನು ಯಾವಾಗ ಒಟ್ಟಿಗೆ ಸಿಗ್ತಾರಾ ಅಂತ ಆಯಿತು ಹಾಗೆ. ಮತ್ತೆ ನಿಮಗೆ ಗೊತ್ತಿರೋ ಪ್ರಕಾರ ಇಲ್ಲಿ ನಮ್ಮ ಹತ್ರದವರು ಯಾರೆಲ್ಲ ಇದ್ರು, ಅಂದರೆ ಯಾವ ಊರಿನವರೆಲ್ಲ ಇದ್ರು? ಇಲ್ಲ, ಅಂದರೆ ಈಶ್ವರಮಂಗಲದಲ್ಲಿ ಯಾರು ಸಹ ಇರಲಿಲ್ಲ, ನಾನೊಬ್ಳೆ. ಈಶ್ವರಮಂಗಲದಲ್ಲಿ ನಾನು ಒಬ್ಬಳೇ ಇದ್ದದ್ದು. ಪುತ್ತೂರಿನವರಿದ್ದರು, ಉಪ್ಪಿನಂಗಡಿಯವರಿದ್ದರು,
ಮತ್ತೆಲ್ಲ ಆಚೆ ಅವರೇ, ಬಿ ಸಿ ರೋಡು, ಕಲ್ಲಡ್ಕ ಎಲ್ಲ ಆಚೆ ಮಂಗಳೂರವರೇ ಇದ್ದದ್ದು. ಶ್ರೀಮಂಗಲೂರು ಅಂದರೆ ನಾನು ಒಬ್ಬಳೇ ಇದ್ದದ್ದು. ಮತ್ತು ಈ ಟೀಮ್ನ ಜೊತೆ ಮತ್ತೆ ವರ್ಕ್ ಮಾಡುವಂಥ ಅವಕಾಶ ಸಿಗಲಿ, ಇನ್ನಷ್ಟು ನೀವು ಬೆಳೀರಿ. ಆನಂತರ ನಾಟಕ ಏನಾದರೂ ಈಗ ಪುನಃ ಮಾಡ್ತಾ ಇದ್ದೀರಿ ಮೇಡಮ್? ಏನಾದರೂ ಅವಕಾಶಗಳು? ಈಗ ನಾಟಕ ಮಾಡ್ತಾ ಇದ್ದೇನೆ. ಸಂಸಾರ ಕಲಾವಿದರು ಪುತ್ತೂರು ಅವರ ಟೀಮಲ್ಲಿ ನಾಟಕ ಮಾಡ್ತಾ ಇದ್ದೇನೆ. ನಾಗೇಶ್ ಬಲ್ನಾಡು ಇವರ ಟೀಮ್ ಅದು. ಖಂಡಿತ ನಾವು ಎಲ್ಲಿಂದ ಬಂದಿದ್ದೆವು ಅದನ್ನು ಯಾವತ್ತೂ ಕೂಡ ಬಿಡಬಾರ್ದು. ಸೊ ಈಗೇನೆ ಕಂಟಿನ್ಯೂ ಮಾಡ್ತಾ ಇರಿ ಮೇಡಮ್. ನಿಮ್ಮ ನಾಟಕ, ಡ್ಯಾನ್ಸ್, ಸಿಂಗಿಂಗ್, ಹಾಗೆಯೇ ಕೆಲವೊಂದು ಡೈಲಾಗ್ಗಳು ಕೂಡ, ಹಾಗೆಯೇ ನಿಮ್ಮ ಈ ಸಿನಿಮಾ ಜರ್ನಿ ಹೀಗೇ ಮುಂದುವರಿಲಿ ಮೇಡಮ್. ಮತ್ತು ಇದಕ್ಕೆಲ್ಲ ಕಾರಣ ಜನಗಳ ಸಪೋರ್ಟು. ಇನ್ನೂ ಕೂಡ ನನಗೆ ಜನಗಳ ಸಪೋರ್ಟ್ ಬೇಕು, ಆದರೆ ಖಂಡಿತ ನನಗೆ ಮುಂದುವರಿಬೋದು. ನನಗೆ ಈ ಮೂವಿಯಲ್ಲಿ ಅಭಿನಯಿಸಲಿಕ್ಕೆ JP ಸರ್ನ ದೊಡ್ಡ ಸಪೋರ್ಟೇ ಸಿಕ್ಕಿದೆ. ಹಾಗೆ ಜನಗಳ ಸಪೋರ್ಟ್ ಕೂಡ ಹಾಗೆ ಇನ್ನು ಮುಂದಕ್ಕೂ ಸಿಗ್ತಾ ಇರಲಿ. ಖಂಡಿತ ಜನರು ಇನ್ನು ನಿಮ್ಮನ್ನು ಯಾವತ್ತೂ ಕೂಡ ಮರೆಯಲಿಕ್ಕಿಲ್ಲ. ಯಾವುದು ಮಾಡಿದ್ರೂ ಕೂಡ ನಲ್ಲಿನಿ ನನ್ನ ಶರ್ಟ್ ಕೊಡು, ಊಟ ಮಾಡುವ ಸೀನ್ ಕೂಡ, ಆ ಭಾವನ ಸೀನ್ ಕೂಡ ಯಾವತ್ತೂ ಕೂಡ ಮರೆಯಲಿಕ್ಕಿಲ್ಲ. ಕೆಲವೊಂದು ಸೀನ್ಗಳು ಬರ್ತದೆ, ನಾವು ಎಲ್ಲರೂ ಫೀಲ್ ಮಾಡ್ತೇವೆ, ಮರಿತೇವೆ. ಆದರೆ ಈ ಸೀನೆಲ್ಲ ಮರೆಯುವಂಥ ಸೀನ್ ಅಲ್ಲ, ಇದು ಎಲ್ಲರ ಮನಸ್ಸನ್ನು ಗೆದ್ದಿರುವಂಥ ಸೀನ್. ತುಂಬ ಟ್ಯಾಲೆಂಟೆಡ್ ಅವರು JP ಸರ್. ಅವರಾಗಿ ಯಾರಿಗೆ ಸಹ ಬರೀಲಿಕ್ಕೆ ಕೂಡ್ಲಿಕ್ಕಿಲ್ಲ, ಅಷ್ಟು ಒಳ್ಳೆ ಬರ್ದಿದ್ದಾರೆ ಮೂವಿ. ಅವರು ನಾಟಕ ಸಹ ತುಂಬ ಬರ್ದಿದ್ದಾರೆ. ಕತೆ ಉಂಡು, ಕೆಲವು ನಾಟಕ ಬರ್ದಿದ್ದಾರೆ. ಎಲ್ಲ ನಾಟಕ ಕೂಡ ತುಂಬ ಹಿಟ್ ಆಗಿದೆ. ದಿನಾಲು ಅವರಿಗೆ ನಾಟಕ ಶೋಗಳೇ, ದಿನಾಲು ಶೋ, 30 days ಕೂಡ ಶೋನೇ ಅವರಿಗೆ. ಅಷ್ಟು ಒಳ್ಳೆ ಬರ್ದಿದ್ದಾರೆ ಡ್ರಾಮಾ ಅವರು JP ಸರ್. ಮೂವಿ ಸಹ ಒಳ್ಳೆ ಬರ್ದಿದ್ದಾರೆ. ಮೂವಿ ಸಹ ಫೇಮಸ್ ಆಯಿತು, ಡ್ರಾಮಾ ಸಹ ಫೇಮಸ್ ಆಗಿದೆ ಅವರು ಬರೆದದೆಲ್ಲ. ಇನ್ನು ಮುಂದಕ್ಕೂ ಅಷ್ಟೇ JP ಸರ್ ಒಳ್ಳೊಳ್ಳೆ ಮೂವಿ ಬರೀಲಿ. ಅಂದರೆ ಆ ಮೂವಿ ಕೂಡ ಹಾಗೆ ಸೋ ಫ್ರಮ್ ಸೋದ ಹಾಗೇನೆ ಒಳ್ಳೆ ಹಿಟ್ ಆಗುವಂಥ ಮೂವಿಯೇ ಆಗಲಿ ಅವ್ರದ್ದು ಎಂಬುದು ನನ್ನ ಒಂದು ಆಸೆ. ಅಂದರೆ ಕೆಲವರಿಗೆ ನನ್ನ ಮೇಲೆ ಈಗ ಸಹ ಡೌಟು, ಅಂದರೆ ಇವರೆಯಾ ನಳಿನಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಮತ್ತೆ ಅವರು ಮೊಬೈಲ್ ತೆಗೆದು ನೋಡುವಾಗ ಗೊತ್ತಾಗ್ತದೆ ನಾನೇ ಅಂತ. ಮತ್ತೆ ನನ್ನ ಹತ್ರ ಬಂದು ಮಾತಾಡಿ, ಸರ್ ನೀವೇ ನಳಿನಿ ಮಾಡಿದ್ದು, ಗೊತ್ತಾಗೋದಿಲ್ಲ ನೀವು ಅಂತ ಹೇಳ್ತಾರೆ. ಅಂದರೆ ಆ ಇದರಲ್ಲಿ ಸಿನಿ ನೈಟಿ ಹಾಕಿದ್ದೆ ಅಲ್ಲ, ಕೆಲವರಿಗೆ ಗುರ್ತ ಸಿಗೋದಿಲ್ಲ. ಅಂದರೆ ಕೆಲವರು ಗುರ್ತ ಹಿಡಿತಾರೆ, ಕೆಲವರಿಗೆ ಗುರ್ತ ಸಿಗೋದಿಲ್ಲ ನನ್ನದು. ನೀವೇ ಅಂತ ಕೇಳ್ತಾರೆ ಅವರು. ಗೊತ್ತೇ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಡೈಲಾಗ್ಗಳು ಗೊತ್ತಿತ್ತ ಅಥವಾ ಸ್ಪಾಟಲ್ಲಿ ನಿಮಗೆ ಈ ಡೈಲಾಗ್ನ ಬಗ್ಗೆ ಗೊತ್ತಿದ್ದದ್ದ? ಇಲ್ಲ, ಮುಂಚೆ ಗೊತ್ತಿರಲಿಲ್ಲ, ಸ್ಪಾಟಲ್ಲೇ ಗೊತ್ತಾದ್ದು. ಶೂಟಿಂಗ್ ಟೈಮಲ್ಲಿ ನನಗೆ ಅದರ ಹೆಸರು ಕೂಡ ಗೊತ್ತಿರಲಿಲ್ಲ. ಸೋ ಫ್ರಮ್ ಸೋ ಅಂತ ನನಗೆ ಗೊತ್ತಿರಲಿಲ್ಲ. ಮತ್ತೇನೆ ಶೂಟಿಂಗ್ ಟೈಮಲ್ಲೇ ಗೊತ್ತಾದ್ದು. ಅಂದರೆ ಈ ಫಿಲ್ಮು ಇಷ್ಟು ರಾಜ್ಯಾದ್ಯಂತ ಇಷ್ಟೊಂದು ಫೇಮಸ್ ಆಗ್ತದೆ ಅಂತ ಸಹ ನನಗೆ ಗೊತ್ತಿರಲಿಲ್ಲ. ಆ ಒಂದು ಸಾಂಗ್ ರಿಲೀಸ್ ಆದ ಮೇಲೆ ಗೊತ್ತಾದ್ದು ಇಷ್ಟು ಫೇಮಸ್ ಆಗಿದೆ ಅಂತ. ಅಂದರೆ 1 ತಿಂಗಳು ಪುತ್ತೂರಲ್ಲಿ ಟಿಕೆಟ್ ಇಲ್ಲದೆ ಜನಗಳು ಪರದಾಡ್ತಾ ಇದ್ರು. ಟಿಕೆಟೇ ಇಲ್ಲ, ಅಷ್ಟು ಫೇಮಸ್ ಆಗಿತ್ತು. ಹೌಸ್ಫುಲ್, ಯಾವಾಗ ನೋಡಿದ್ರು ಹೌಸ್ಫುಲ್. ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ. ಸಿನಿಮಾ ಕರ್ನಾಟಕದಲ್ಲಿ ಮಾತ್ರನಾ ಅಥವಾ ಹೊರಗಿನ ರಾಜ್ಯದಲ್ಲೂ ಕೂಡ ಹೇಗಿತ್ತು ರೆಸ್ಪಾನ್ಸ್ ಅದರದ್ದು? ಎಲ್ಲ ಕಡೆಯಲ್ಲಿ ಸಹ ಹೌಸ್ಫುಲ್ಲೇ. 1 ತಿಂಗಳು ಎಲ್ಲ ಕಡೆಯಲ್ಲಿ ಸಹ ಹೌಸ್ಫುಲ್ಲೇ ಆಗಿತ್ತು. ಎಲ್ಲಿ ಕೂಡ ಟಿಕೆಟ್ ಸಿಗ್ತಿರ್ಲಿಲ್ಲ. ಮಂಗಳೂರಲ್ಲಿ, ಪುತ್ತೂರಲ್ಲಿ, ಕೆಲವರು ಪುತ್ತೂರು ಟಿಕೆಟ್ ಇಲ್ಲ ಅಂತ ಮಂಗಳೂರು ಕಡೆಗೆ ಹೋಗ್ತಿದ್ರು. ಶಿವಮೊಗ್ಗದಿಂದ ಮಂಗಳೂರಲ್ಲಿ ಸಹ ಟಿಕೆಟ್ ಇಲ್ಲದೆ ಅವರು ವಾಪಸ್ ತಿರುಗಿ ಬರ್ತಾ ಇದ್ರು. ಅಷ್ಟು ಹೌಸ್ಫುಲ್. ಮಂಗಳೂರಲ್ಲಿ ಸಹ ಎಲ್ಲಿ ಸಹ ಕಾಲಿಂತ ಟಿಕೆಟ್ ಇರಲಿಲ್ಲ. ಎಲ್ಲ ಮಂಗಳೂರಲ್ಲಿ ಎಲ್ಲ ಥಿಯೇಟರ್ ಕೂಡ ಹೌಸ್ಫುಲ್ ಇತ್ತು. 1 ತಿಂಗಳು ಹೌಸ್ಫುಲ್ ಇತ್ತು. ಅಂದ್ರೆ ಇದು ನಮ್ಮದು ಕರ್ನಾಟಕಕ್ಕೆ ಎಲ್ಲ ಬಾರ್ಡರ್ ಈಶ್ವರಮಂಗಲ. ಹೌದು, ಆ ಕೇರಳದಲ್ಲಿ ಸಹ ಕೂಡ ಕಾಸರಗೋಡಲ್ಲಿ, ಮುಳ್ಳೇರದಲ್ಲೆಲ್ಲ ಹೌಸ್ಫುಲ್ಲೇ ಇತ್ತು ಥಿಯೇಟರ್. ಇದು ಕೂಡ ಟಿಕೆಟೇ ಸಿಗುದಿಲ್ಲ ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ. ಮತ್ತೆ ಈಗ ಸಹ ಹಾಗೆ ಜನಗಳ ಅಪೇಕ್ಷೆ ಮೇರೆಗೆ ಮಂಗಳೂರಲ್ಲಿ ಕೂಡ ಶೋ ವಾಪಸ್ ಹಾಕಿದ್ದಾರೆ. ಸೋ ಫ್ರಮ್ ಸೋ ವಾಪಸ್ ಹಾಕಿದ್ದಾರೆ. ಬೆಳಿಗ್ಗೆ ದಿನಕ್ಕೆ 4-5 ಶೋ ಹಾಕಿದ್ದಾರೆ ಮಂಗಳೂರು ಕಡೆಯಲ್ಲಿ. ಈಗ ಪುನಃ ಮೊನ್ನೆ ಹಾಕಿದ್ದಷ್ಟೇ, ಮೊನ್ನೆ ವಾಪಸ್ ಹಾಕಿದ್ದಾರೆ. ಇನ್ನು ಪುತ್ತೂರಿಗೆ ವಾಪಸ್ ಬರ್ತದಾ ಗೊತ್ತಿಲ್ಲ. OTT ಅಲ್ಲಿ ಕೂಡ ರಿಲೀಸ್ ಆಗಿದೆ, ಎಲ್ಲರೂ ನೋಡಿದ್ದಾರೆ. ಈಗ ನೋಡದವರು ಇಲ್ಲ ಅಂತ ಅನಿಸ್ತದೆ. ಆದ್ರೂ ಕೂಡ ಮೊಬೈಲ್ ಅಲ್ಲಿ, ನಾವು ಟಿವಿಯಲ್ಲಿ, ಲ್ಯಾಪ್ ಅಲ್ಲಿ ನೋಡುದಕ್ಕಿಂತಲೂ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸೂಪರ್ ಇರ್ತದೆ. ಆದ ಕಾರಣವೇ ಜನಗಳು ವಾಪಸ್ ಬೇಕು ಅಂತ ಹೇಳಿ ವಾಪಸ್ ಮಂಗಳೂರಲ್ಲಿ ಹಾಕಿದ್ದಾರೆ. ಇನ್ನಷ್ಟು ಫೇಮಸ್ ಆಗಲಿ ಸಿನಿಮಾ. ಥ್ಯಾಂಕ್ ಯು. ವೆಲ್ಕಮ್ ಮೇಡಮ್. ಒಂದು ಸಣ್ಣ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸಿನಿಮಾದಲ್ಲಿ ನಳಿನಿ, ಹಾಗೆಯೇ ಅವರ ನಿಜ ಹೆಸರು ಮೋಹಿನಿ ಅಂತ. ಸೊ ಅವರ ಒಂದು ಅನುಭವದ ಮಾತುಗಳನ್ನು ನಮ್ಮ ಜೊತೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ. ನಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡುವ, ಇನ್ನೂ ಕೂಡ ಹೆಚ್ಚಿನ ಸಿನಿಮಾಗಳಲ್ಲಿ ಅವರು ಅಭಿನಯಿಸಲಿ ಅಂತ ಹೇಳ್ತಾ, ದೇವರ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ. ಹಾಗೆಯೇ ನಮ್ಮ ಗ್ರಾಮಾಧಿಪತಿಯಾಗಿರುವಂತಹ ಪಂಚಲಿಂಗೇಶ್ವರ ದೇವರು, ಹಾಗೆಯೇ ನಮ್ಮ
ಪಂಚಮುಖಿ ಆಂಜನೇಯ ಹಾಗೆಯೇ ಕೋದಂಡರಾಮ ಈ ದೇವರ ಎಲ್ಲರ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಸ್ನೇಹಿತರೆ. ಹಾಗೆಯೇ ಈ ಮಾಹಿತಿಯನ್ನು ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.